ಬೆಳಗಾವಿಯಲ್ಲಿ ನಿಲ್ಲದ ನಾಡದ್ರೋಹಿ ಎಂಇಎಸ್ ದರ್ಪ. ಕನ್ನಡ ಪರ ಹೋರಾಟಗಾರನಿಗೆ ಎಂಇಎಸ್ ಪುಂಡರು ಜೀವ ಬೆದರಿಕೆ ಹಾಕಿದ್ದಾರೆ. ಕನ್ನಡ ಪರ ಹೋರಾಟಗಾರ ಅನಿಲ್ ದಡ್ಡಮನಿ ಸಂಪತ್ ಕುಮಾರ್ಗೆ ಬೆದರಿಕೆಯನ್ನ ಹಾಕಲಾಗಿದೆ. ನೋಡಿ, ಎಂಇಎಸ್ ಪುಂಡರ ಹಾವಳಿ ನೆನ್ನೆ ಮೊನ್ನೆ ಕತೆ ಅಲ್ಲ. ಇದನ್ನ ಹೀಗೆ ಬಿಟ್ರೆ ಇವರು ಇನ್ನು ಏನೇನು ಮಾಡ್ತಾರೋ ಅನ್ನೋದು ಪ್ರಶ್ನೆ. ಇದೀಗ ಕನ್ನಡ ಪರ ಹೋರಾಟಗಾರ ಅನಿಲ್ ದಡ್ಡಮನಿ ಮತ್ತು ಸಂಪತ್ ಕುಮಾರ್ಗೆ ಬೆದರಿಕೆ ಹಾಕಿದ್ದಾರೆ ಅಂತ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಕರೆ ಮಾಡಿ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ. ರಾಯಲ್ ಬೆಳಗಾವಕರ ಎನ್ನುವ ಇನ್ಸ್ಟಾಗ್ರಾಂನಿಂದ ಈ ಬೆದರಿಕೆ ಬಂದಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಏನು ಪೋಸ್ಟ್ ಹಾಕಬೇಕಾದ್ರೂ ಏನು ಮಾಡಬೇಕಾದ್ರೂ ಇವ್ರು ಪರ್ಮಿಷನ್ ತಗೋಬೇಕು. ಇವ್ರು ಹೇಗೆ ಹೇಳ್ತಾರೆ ಹಾಗೆ ಕೇಳಬೇಕು ಕರ್ನಾಟಕದವರು ಅನ್ನೋದು ಒಂದು ಭ್ರಮೆ ಇವ್ರ ತಲೆಯಲ್ಲಿ ಇದೆ. ಸೊ ಆ ನಿಟ್ಟಿನಲ್ಲಿ ಪೋಸ್ಟ್ ಹಾಕಿದ್ದಾರೆ ಅನ್ನುವಂಥ ಕಾರಣಕ್ಕೆ ಜೀವ ಬೆದರಿಕೆಯನ್ನ ಹಾಕಲಾಗಿದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ಕರೆ ಮಾಡಿ ಜೀವ ಬೆದರಿಕೆಯನ್ನ ಹಾಕಿರುವಂಥದ್ದು. ರಾಯಲ್ ಬೆಳಗಾವಕರ ಅನ್ನುವಂಥ ಇನ್ಸ್ಟಾಗ್ರಾಂ ನಿಂದ ಈ ಒಂದು ಬೆದರಿಕೆ ಬಂದಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾರಾ, ಆ್ಯಕ್ಷನ್ ಏನಾದರೂ ಆಗಿದೆಯಾ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ನೋಡಿ, ಬೆಳಗಾವಿಯಲ್ಲಿ ಇದೊಂದು ಸಮಸ್ಯೆ. ಇವು ಕನ್ನಡ ಅಥವಾ ಕರ್ನಾಟಕ ಭಾಷೆ, ನೆಲ, ಜಲ ಈ ವಿಚಾರವಾಗಿ ಯಾರೂ ಮಾತಾಡೋ ಹಾಗೇ ಇಲ್ಲ. ಮಾತಾಡಿದ್ರು ಅಂದರೆ ಈ ಎಂಇಎಸ್ ಪುಂಡರ ಹಾವಳಿ ಶುರು ಆಗಿಬಿಡುತ್ತೆ. ಸೊ ಇದಕ್ಕೆಲ್ಲ ಯಾವಾಗ ಕಡಿವಾಣ ಬೀಳುತ್ತೋ, ಯಾವಾಗ ಬ್ರೇಕ್ ಹಾಕ್ತಾರೋ ಅನ್ನೋದು ಪ್ರಶ್ನೆ. ಈಗ ಇನ್ಸ್ಟಾಗ್ರಾಮ್ನಲ್ಲಿ ಕರೆ ಮಾಡಿ ಜೀವ ಬೆದರಿಕೆಯನ್ನು ಹಾಕಿದ್ದಾರಂತೆ. ಇವ್ನ ಬಂದ್ ಕೇಸಿ ಕನ್ನಡ ಬೋರ್ಡ್ ಹಾಕ್ಬಿಡ್ರಿ. ಇವ್ರು ಯಾವ ಊರ್ದೊನ್ನೆ ನಾಯಕರ್ರಿ ಇವರು? ಕರ್ನಾಟಕದಾಗ ಕನ್ನಡ ಹಾಕಕ್ ಇವ್ರು ಅಪ್ಪನೇ ತಗೋಬೇಕ? ನಾವು ಯಾವುದೇ ಕಾರಣಕ್ಕೂ ನಾವು ಈ ಮನವಿಯನ್ನ DC ಸಾಹೇಬ್ರವ್ರಿಗೆ ತಗೊಳಕ್ ನಾವು ಬಿಡಂಗಿಲ್ಲ. ನಾವು ಶಾಂತಿಯುತವಾಗಿ ಹೋರಾಟ ಮಾಡಕತ್ತೀವಿ. ಹೌದು ಸರ್, ಕರ್ನಾಟಕ ಸರ್ಕಾರ ಏನ್ ತಪ್ಪ ಆರ್ಡರ್ ಮಾಡಿದ್ರಿ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಇದೇನಿದು ಇನ್ಸ್ಟಾಗ್ರಾಮ್ನಲ್ಲಿ ಕರೆ ಮಾಡಿ ಈ ತರ ಜೀವ ಬೆದರಿಕೆ ಹಾಕ್ತಾರೆ ಅಂತಂದ್ರೆ ಇವ್ರಿಗೇನು ಭಯಾಗಿಯ ಇಲ್ಲ ಅಂತ ಅನ್ಸುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಏನಾದ್ರು ಆಗಿದ್ಯಾ, ಆಕ್ಷನ್ ಏನಾದ್ರು ಆಗಿದ್ಯಾ? ನಿತ್ಯ ಬಂದು ಇಲ್ಲಿವರೆಗೂ ಕೂಡ ಪ್ರಕರಣ ದಾಖಲಾಗಿಲ್ಲ. ನಿತ್ಯ ಮೊದಲನೇದಾಗಿ ಕರ್ನಾಟಕದಲ್ಲಿ ಕನ್ನಡಿಗರೇ ಒಂದು ಧ್ವನಿ ಎತ್ತೋದು ತಪ್ಪ ಅನ್ನುವಂತ ಒಂದು ಈಗ ಪ್ರಶ್ನೆ ಎದುರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಇಬ್ಬರು ಏನ್ ಕನ್ನಡ ಹೋರಾಟಗಾರರ ಸಂಪತ್ ಕುಮಾರ್ ಆಗಿರ್ಬೋದು ಮತ್ತು ಅನಿಲ್ ದಡ್ಡಿಮನಿ ಆಗಿರ್ಬೋದು, ಇವರು ಕಳೆದ ಕೆಲವು ವರ್ಷಗಳಿಂದ ಕನ್ನಡಕ್ಕಾಗಿ ಗಟ್ಟಿಯಾಗಿ ಧ್ವನಿ ಎತ್ಕೊಂಡು ಬಂದಿರತಕ್ಕಂಥದ್ದು. ಅದು ಪೀರನವಾಡಿಲಿ ರಾಯಣ್ಣಮೂರ್ತಿ ಪ್ರತಿಷ್ಠಾಪನೆ ಆಗಿರ್ಬೋದು, ಜೊತೆಗೆ ಏನು ಬೆಳಗಾವಿಯಲ್ಲಿ ಮಹಾಮೇಳ ನಡೆಸುವಂತ ಸಂದರ್ಭದಲ್ಲಿ ಎಂಇಎಸ್ ಪುಂಡರ ಮುಖಕ್ಕೆ ಮಸಿ ಬಳಿಯುವಂತ ಕೆಲಸ ಮಾಡಿದ್ದಾಗಿರ್ಬೋದು. ಅದರ ಜೊತೆಗೆ ಇತ್ತೀಚೆಗಷ್ಟೇ ಏನು ಬೆಳಗಾವಿಯಲ್ಲಿ ಮಹಾರಾಷ್ಟ್ರದ ವಿಮೆ ಯೋಜನೆ ಜಾರಿ ಸೇರಿದಂತೆ ಮತ್ತು ಏನು ಮರಾಠಿಯಲ್ಲಿ ನಾಮಫಲಕಗಳನ್ನ ತೆರವುಗೊಳಿಸೋದಕ್ಕೆ ಏನು ವಿರೋಧ ವ್ಯಕ್ತಪಡಿಸ್ತಾ ಇದ್ರು, ಅದನ್ನು ವಿರೋಧಿಸಿ ಕೂಡ ಇವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟ ಮಾಡ್ತಿರ್ತಕ್ಕಂಥ ಇಬ್ಬರು ಕನ್ನಡ ಪರ ಹೋರಾಟಗಾರಂತೆ ಸಂಪತ್ ಕುಮಾರ್ ಮತ್ತು ಅನಿಲ್ ದಡ್ಡಿಮನಿ ವಿರುದ್ಧ ಈಗ ಎಂಇಎಸ್ ಪುಂಡರು ಒಂದು ಜೀವ ಬೆದರಿಕೆ ಹಾಕುವಂತ ಕೆಲಸ ಮಾಡುವಂಥದ್ದು. ಅವರು ಫೋಟೋಗಳನ್ನ ಹಾಕಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವರಿಗೆ ಜೀವ ಬೆದರಿಕೆ ಹಾಕಿ ಅವರಿಗೆ ಭಯ ಹುಟ್ಟಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಯಲ್ ಬೆಳಗಾವಕರ್ ಅನ್ನುವಂತ ಒಂದು ಏನು ಸಾಮಾಜಿಕ ಜಾಲತಾಣ ಇದೆ, ಜಾಲತಾಣದ ಮೂಲಕ ಈ ಒಂದು ನಿರಂತರವಾಗಿ ಇಬ್ಬರು ಕನ್ನಡ ಹೋರಾಟಗಾರರಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಅದೇ ಎಲ್ಲಾದ್ರೂ ಕನ್ನಡ ಪರ ಸಂಘಟನೆ ಹೋರಾಟಗಾರ ಏನಾದ್ರು ನಾಡು ನುಡಿಗೆ ಹೋರಾಟ ಮಾಡಿದ್ರೆ ಪೊಲೀಸರು ಅವ್ರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ತಾರೆ. ಪೊಲೀಸರು ಅವ್ರ ವಿರುದ್ಧ ಏನು ಗುಂಡಾ ಆಕ್ಟ್ ಕಾಯ್ದೆ ಅಡಿ ಪ್ರಕರಣ ಏನು ಗುಂಡಾ ಕಾಯ್ದೆ ಅಡಿ ಅವರನ್ನ ಬಂಧಿಸುವಂತ ಪ್ರಯತ್ನಗಳು ಕೂಡ ಪೊಲೀಸರು ಮಾಡ್ತಾರೆ. ಅದೇ ಯಾಕೆ ನಾಡಿದ್ರು ಎಂಇಎಸ್ ಪುಂಡರ ವಿರುದ್ಧ ಮತ್ತೆ ಈ ರೀತಿ ಕನ್ನಡಿಗರಿಗೆ ಕನ್ನಡ ನೆಲದಲ್ಲೇ ಇದ್ಕೊಂಡು ಒಂದು ಜೀವ ಬೆದರಿಕೆ ಹಾಕುವಂತ ಪುಂಡರ ವಿರುದ್ಧ ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನೋಂತ ಒಂದು ಪ್ರಶ್ನೆ ಕನ್ನಡಿಗರನ್ನ ಕಾಡ್ತಾ ಇದೆ. ನೀತಿ. ಓಕೆ, ಧನ್ಯವಾದ ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.